17ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಎ ಅನ್ನ ಗಮನಿಸಿ. ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 1. ಸೊ ಇದು ಕರೆಕ್ಟ್ ಆಗಿರೋ ಸಂಬಂಧ ಅಲ್ಲ. ಯಾಕಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಐಡೆಂಟಿಟಿ ಯಾವ್ದಾಗತ್ತೆ ಹೇಳಿ ಮಕ್ಳೇ? ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಲ್ವಾ? ಸೊ ಇಲ್ಲಿ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್. ಸೊ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗತ್ತೆ ಅಲ್ವಾ? ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಹಾಗಾಗಿ ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಕರೆಕ್ಟ್ ಆದ ಸಂಬಂಧ ಅಲ್ಲ. ಅದೇ ರೀತಿ ಬಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಬೈ ಸೀಕ್ಯಾಂಟ್ ಥೀಟಾ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೈನ್ ಥೀಟಾ, ಸೊ ಇಲ್ಲಿ ಸೈನ್ ಥೀಟಾ ಏನಾಗತ್ತೆ ಹೇಳಿ? ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಥೀಟಾ ಏನಾಗುತ್ತೆ? ಸೈನ್ ಥೀಟಾ ಆಗತ್ತೆ. ಸೊ 1 ಬೈ ಸೀಕ್ಯಾಂಟ್ ಥೀಟಾ ಏನಾಗುತ್ತೆ ಹೇಳಿ? ಕೋಸಿಕ್ಯಾಂಟ್ ಥೀಟಾ ಆಗತ್ತೆ. ಸೊ ಹಾಗಾಗಿ ಈ ಸಂಬಂಧವು ಕೂಡ ಸರಿಯಾಗಿಲ್ಲ. ಸೊ ಸೈನ್ ಥೀಟಾ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಥೀಟಾ ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ ಸಿ ಅನ್ನ ಗಮನಿಸಿ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಸರಿಯಾದ ಸಂಬಂಧ ಅಲ್ಲ. ಆಕ್ಚುಲಿ ಕಾಟ್ ಥೀಟಾ ಅಂದ್ರೆ ಏನ್ ಹೇಳಿ? ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗತ್ತೆ ಮಕ್ಕಳು. ಸೊ ಡಿ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಇದು ಸರಿಯಾದ ಸಂಬಂಧ ಆಗತ್ತೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಹಾಗಾದ್ರೆ ಡಿ ಏನಾಗುತ್ತೆ? ಸರಿಯಾದ ಆಪ್ಷನ್ ಆಗತ್ತೆ ಮಕ್ಕಳು.